ಫ್ರೆಂಡ್ಸ್, ಇವತ್ತು ನಾನು ವೆಯ್ಟ್ ಲಾಸ್ ಪೌಡ್ರ್ ತೋರಿಸ್ಕೊಡ್ತೀನಿ. ನಾನಿದು 5 ವರ್ಷದಿಂದ ಬಳಸ್ತಾ ಇದ್ದೀನಿ. ಇದು ನಾನು ಡೆಲಿವರಿ ಆಗಿದಾಗಿಂದ ಬಳಸ್ತಾ ಇದ್ದೀನಿ. ಯಾಕಂದರೆ ಇದು ನಾವು ಡೆಲಿವರಿ ಆದಮೇಲೆ ಬೆಲ್ಲಿ ಫ್ಯಾಟ್ ಇರ್ತದಲ್ವ, ಅದು ಕರಗಕ್ಕೆ ತುಂಬಾ ಭಾಳನೇ ಉಪಯೋಗ ಆಗುತ್ತೆ. ಆಮೇಲೆ ನಮ್ಮ ವೇಟು ಜಾಸ್ತಿ ಆಗ್ದಂಗೆ ಕಂಟ್ರೋಲಲ್ಲಿ ಇರಿಸ್ತದೆ. ಇದು ನಾನು ದಿನ ತೊಗೊತೀನಿ. ಇದು ಹೇಗೆ ರೆಡಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು 1 ಕಪ್ಪು ಮೆಜರ್ಮೆಂಟ್ ತಗೊಂಡು 1 ಕಪ್ ಜೀರಿಗೆ, 1 ಕಪ್ಪು ಓಮ್ ಕಾಳು, 1 ಕಪ್ ಸೋಂಪು, ಇದು ಒಂದೊಂದು ಸಪ್ರೇಟಾಗಿ ನೀಟಾಗಿ ಒಂದು ಬಾಣಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕು ಇದನ್ನು. ಆಮೇಲೆ ಇದನ್ನು ಮಿಕ್ಸಿಗೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಕುಡಿದ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಮೆತ್ತಗೆ ಪುಡಿ ಮಾಡಿಬಿಟ್ಟು ಆ ಪುಡಿನ ಒಂದು 5 ನಿಮಿಷ ಪ್ಲೇಟಲ್ಲಿ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಸ್ಟೋರ್ ಮಾಡಬೇಕು. ಒಂದು ಸ್ಟೀಲ್ ಬಾಟ್ಲ್ ಇಲ್ಲಾಂದರೆ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು. ಇದು 6 ತಿಂಗಳಿಂದ ಫ್ರಿಜ್ಜಲ್ಲಿ ಇಟ್ಟರೆ 6 ತಿಂಗಳಿರ್ತದೆ, ಇಲ್ಲ ಈಚೆ ಇಟ್ಟರೆ 3 ತಿಂಗಳು ಫ್ರೆಶ್ ಆಗಿರ್ತದೆ. ಇದು ಬೆಳಗ್ಗೆ ಎದ್ದೇಟಿಗೆ ಆ ಲೋಟದಲ್ಲಿ ಎದ್ದೇಟಿಗೆ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು. ಎದ್ದೇಟಿಗೆ ಒಂದು ಗ್ಲಾಸು ವಾಮ್ ವಾಟ್ರ್ ಇಟ್ಕೊಂಡು 1 ಸ್ಪೂನ್ ಈ ಪುಡಿಯನ್ನು ಆ್ಯಡ್ ಮಾಡಿಬಿಟ್ಟು ಕುಡಿಬೇಕು. ಆಮೇಲೆ ನೈಟು ಡಿನ್ನರ್ ಆಗೋದ್ಮೇಲೂ ಅಷ್ಟೇ, ನೈಟ್ ಡಿನ್ನರ್ ತಿಂದಮೇಲೆ ಮಲಗ್ತೀವಲ್ಲ ನಾವು, ಆವಾಗೂ 1 ಗ್ಲಾಸ್ ಬಿಸಿ ನೀರು ಇಟ್ಕೊಂಡು 1 ಸ್ಪೂನ್ ಆ್ಯಡ್ ಮಾಡಿಕೊಂಡು ಕುಡಿಬೇಕಿದು. 1 ತಿಂಗಳು 4 kg ಅಂತೂ ಸಣ್ಣ ಆಗೋದು ಗ್ಯಾರಂಟಿ. ಇದು ಏನಂದರೆ ಇದು ಮೀಡಿಯಮಾಗಿ ಊಟ ತಗೊತ ಇದು ಬೆಳಗ್ಗೆ ಒಂದು ಸ್ಪೂನು, ಆಮೇಲೆ ನೈಟ್ 1 ಸ್ಪೂನು. ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ ಲಾಸ್ಟಲ್ಲಿ ಗ್ಲಾಸಲ್ಲಿ ಕಲಿಸೋದು ಅಷ್ಟೇ ಫ್ರೆಂಡ್ಸ್. ಬೆಳಗ್ಗೆ ಒಂದು ಟೇಬಲ್ ಸ್ಪೂನು, ನೈಟ್